ನಿಂತ ಓಸಿ ಮಾತಾಡೋದೈತಕ್ಕಲ್ಲ. ಅದೇನು ಅಂತ ಹೇಳವ. ಅಣ್ಣ ನೀನು ಪುರೋಹಿತರಿಗೆ ಹೇಳ್ಬಿಡು. ಸರಿ ಕಣವ. ಬಾ ಮಗ. ಅಯ್ಯೋ ಏನ್ ನೋಡ್ತಿದ್ಯಾ, ಹೋಗಿ ಹೇಳು. ಅಯ್ಯೋ ವಿದ್ಯಾ, ಅಲ್ಲಿ ನೋಡು ಅತ್ತೆ ಇದ್ದಾರೆ. ಹೇಗ್ ಹೇಳ್ತೀಯಾ? ಸ್ವಲ್ಪ ವೇಟ್ ಮಾಡು. ರಾಮಣ್ಣ, ಇದೇನ ಹಂಗೆ ಹಂಗೆ ಓಡಾಡ್ಕೊಂಡು ನಿಂತಿದ್ಯಾ? ಗೊತ್ತಾತು, ಇಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋ, ನಿನ್ ಮಗಳ್ ಕರಿ. ಅದು ಹಂಗಲ್ಲ ಮುದ್ದೇಗೌಡ್ರೆ, ರಂಗೇಗೌಡ್ರು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಅವರು ಒಂದು ಮಾತು ಹೇಳ್ಬಿಡ್ಲಿ ರೀ. ಅಯ್ಯ, ರಂಗೇಗೌಡನೆ ಒಪ್ಪಿಗೆ ಕೊಟ್ಟು ನಮ್ಮನ್ನೆಲ್ಲ ಕರ್ಕ ಬಂದಿರೋದು. ನೀನ್ ತಲೆ ಕೆಡ್ಸ್ಕೊಬೇಡ, ಬೇಗ ಬೇಗ ಇಳೆ ಶಾಸ್ತ್ರಕ್ಕೆ ಸಿದ್ಧ ಮಾಡ್ಕೋ. ಇದೇನಯ್ಯ ಬ್ಯಾ ಬ್ಯಾ ಅಂತದ, ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಈ ಹುಡುಗಿ ಯಾಕೆ ಹಿಂಗ್ ಹಠ ಮಾಡ್ತಾ ಇದೆ? ತೆಂಗಿ ಅವಂಗೆ ಹೇಳ್ಬಿಡ್ಬೇಕು. ವಿದ್ಯಾ, ಅಲ್ಲಿ ನೋಡು, ಇವತ್ತು ಅವ್ರಿಗೆ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾವೇನೆಲ್ಲ ಕನ್ಸು ಕಾಣ್ತಾ ಇದ್ದೀವಿ. ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಆಸೆನೂ ಇಲ್ಲ. ಅವ್ರು ನನ್ನ ಯಾವತ್ತೂ ಪ್ರೀತಿಸಿಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದೀವಿ ವಿದ್ಯಾ. ಅವ್ರ ಹತ್ರ ಇವಾಗ ಪ್ರೀತಿ ಬಗ್ಗೆ ಮಾತಾಡಿ ಅವ್ರ ಮನಸ್ಸಿನಲ್ಲಿ ಗೊಂದಲ ಹುಟ್ಟಾಕ ಬೇಡ ಅನಿಸ್ತಿದೆ. ಅಷ್ಟು ಮಾತ್ರ ಅಲ್ಲ, ಅವ್ರು ನಾನ್ ಮದ್ವೆ ಆಗ್ತಿರೋ ಹುಡುಗನ ಅಣ್ಣ. ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಂತಾರೆ. ಅಪ್ಪ ಅಮ್ಮನ್ಗೂ ಮುಜುಗರ ಆಗುತ್ತೆ. ಇದೆಲ್ಲ ಸರಿ ಇಲ್ಲ ವಿದ್ಯಾ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಬಾ ಹೋಗೋಣ. ಅಕ್ಕ, ಆದ್ರೂ ಒಂದ್ಸತಿ ಭಾವನ ಹತ್ರ. ಬೇಡ ಬಾ ವಿದ್ಯಾ. ಮಗ, ನಿಂತವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಹೇಳೋದ್ನಲ್ಲ, ಅದೇನು ಅಂದರೆ ಅದು ಹೇಳವ. ಅದು ಅಯ್ಯೋ, ಇದ್ಯಾಕೆ ಹಿಂಗೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಅದೇನಂತ ಹೇಳು. ಅದು ಇವತ್ತು ಸಾನ ಒಳ್ಳೆ ದಿನ ಅಂತ ನಾನು ನಿಂತವ ಒಂದು ಮಾತು ಕೇಳ್ದೆ ಒಬ್ರಿಗೊಂದು ಮಾತು ಕೊಟ್ಬಿಟ್ಟಿವ್ನಿ. ಹೇ, ನೀನ್ ಮಾತು ಕೊಟ್ಟಿದ್ಯಾ ಅಂದ್ಮ್ಯಾಕೆ ಅದನ್ನ ಉಳ್ಸಕ್ ನಾನು ಪಿರಾಣ ಬೇಕಾದ್ರೂ ಕೊಡ್ತೀನಿ. ಅದೇನು ಅಂತ ಹೇಳವ. ನಮ್ಮ ರಾಮಣ್ಣನ ಮಗಳವಳಲ್ಲ, ಓ ಶ್ರೀದೇವಿ, ಮುತ್ನಂತ ಹುಡ್ಗಿ. ಅವಳನ್ನ ನಾನು ಪುರೋಹಿತರು ಅದೇನೋ ಹೇಳು ಅಂದ್ರು. ಬಂದಿರ್ತಾರೆ ಮಗ. ಏನಣ್ಣ? ತಂಗಿಯಪ್ಪ, ಆ ರಾಮಣ್ಣ ಹುಡುಗಿ ಬ್ಯಾ ಬ್ಯಾ ಅಂತ ಏನು ತಕರಾರು ಮಾಡ್ತಾ ಇದೆ. ಹೊಸ ಸಮಾಧಾನ ಮಾಡು, ಇಲ್ಲಾಂದ್ರೆ ನೀನ್ ಪಿಲಾನೆಲ್ಲ ಆಟೆಯ ಯಾಕುಟ್ಟೋಯ್ತದೆ. ಏನಾಯ್ತವ? ಅದು ಏನಿಲ್ಲ ಕಲ್ಲ ಮಗ, ಅದು ಅಣ್ಣ ಪೂಜೆ ಸಾಮಾನು ತರುವಾಗ ಕರ್ಪೂರ ಬಿಟ್ಬಿಟ್ಟು ಬಂದ್ಬಿಟ್ಟವರಂತೆ. ಅದಕ್ಕೆ ಓಸಿ ಬಿರ್ನೆ ಹೋಗಿ ತಕೊಂಬಂದ್ಬಿಡ್ತೀಯಾ? ಅಲ್ಲ ಕಣವ, ಅದೇನೋ ಹೇಳ್ಬೇಕು ಅಂತ ಕರ್ಕೊಂಬಂದಲ್ಲ, ಏನು ಹೇಳಲೇ ಇಲ್ಲ. ನಾನು ಆಮ್ಯಾಕೆ ಕೇಳ್ತೀನಿ ಮಗ, ನೀನು ಹೋಗಿ ಕರ್ಪೂರದ ಪಾಕೆಟ್ ತಗೊಂಬಂದ್ಬಿಡು ಹೋಗಿ. ಸರಿ ಕಣ. ಎಂತ ಕೆಲಸ ಮಾಡ್ಬಿಟ್ಟಣ್ಣ ನೀನು. ಓಸಿ ನಿಧಾನವಾಗಿ ಬಂದಿದ್ರೆ ರಂಗೇಗೌಡನಿಗೆ ಎಲ್ಲ ಇಸ್ಯಾನು ಹೇಳಿ ಒಪ್ಪಿಸ್ಬಿಡ್ತಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಗೊತ್ತಾಗ್ಲಿಲ್ಲ ಕಣವ, ಹಾಳಾದ್ದು. ಲವ್ ಯಾಟೆ ಗಿರ್ಗಿಟ್ಲೆ ನೋಡ್ರಲ್ಲ, ಅವ್ವ ಕರ್ಪೂರ ತಗೊಂಬ ಅಂತ ಹೇಳೋಳೆ. ನೀನು ಹೋಗಿ ಕರ್ಪೂರ ತಗೊಂಬ. ನಾನಿದೆ ಒಳ್ಳೆ ಅವಕಾಶ ಅನ್ಕೊಂಡು ನಮ್ಮ ಐಶು ಮೇಡಮ್ ಅವ್ರನ್ನ ಮಾತಾಡ್ಸ್ಕೊಂಡು ಇರೋ ಸತ್ಯನೆಲ್ಲ ಹೇಳಿ ಅವ್ರ ತಮ್ಮ ಕ್ಷಮೆ ಕೇಳ್ಬಿಡ್ತೀನಿ. ಸರಿ ಗೌಡ್ರೆ, ಬರ್ತೀನಿ. ಬರ್ಲಾ? ಬಾರೆ ಬಾರೆ, ಹೋಗ್ತಾಳ ಎಲ್ಲ ಹೋಗ್ತಾಳ ಎಲ್ಲ ಸಾಯ್ಲಿ ಇಲ್ಲಿ. ಇವತ್ತು ನಮ್ ಸತ್ರು ರಂಗೇಗೌಡಂಗೆ ಸಾನೆ ಕೆಡ್ದಿನ. ಅದನ್ನ ನೋಡ್ದೆ ನಾನಿಲ್ಲಿ ಹೆಂಗಿರ್ಲಿ? ನಡಿ ಹೋಗವ.
ಅವನ್ ನಮ್ಗೆ ಈ ದಿನ ನೋವು ಕೊಟ್ಟಿದ್ದಕ್ಕೆ ಆ ರಂಗೇಗೌಡ ಮುಗಿನ ತಗ್ಲಾಕಣದ್ ನೋಡಿ ಸಂತೋಷ ಪಡವ. ನಡಿಲ ನಡಿ ಮಗ ಹೋಗನ. ಅಪ್ಪಯ್ಯ ಹಾ ರೀ